ಮೋದಿ ಅವರು ಪ್ರಧಾನಮಂತ್ರಿ ಅವರು. ರಾಹುಲ್ ಅವರು ಆದರೆ ಚೆನ್ನಾಗಿರುತ್ತೆ. ಇಲ್ಲ ಅವ್ರು ಕೊಟ್ಟರೆ ಆಗಲ್ಲ, ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಸರ್ ಯಾವುದೇ ಆದ್ರೂ ಕೆಲಸ ಕೊಟ್ಟಿರ್ತಾನೆ, ಅವ್ರು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಏನು ಕೊಡದಿದ್ದ ಅನುಭವ ಹೆಂಗೆ ತಗೊಳಕ್ಕಾಗುತ್ತೆ? ಆಗ ಕೊಟ್ಟು ನೋಡೋಣ ಸರ್. ಮೋದಿ ಮುಂದೆ ಯಾರು ಇಲ್ಲ ಸರ್, ಅದನ್ನು ಹೇಳ್ಬಿಟ್ಟು. ಈಗ ಅವ್ರು ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿನ ಉಳಿಸ್ಕೊತಿದ್ದಾರೆ. ನಡೆಸ್ತವ್ರೆ, ಅದೇ ನಮ್ಮ ದುಡ್ಡು ನಮಗೆ ಕೊಡ್ತಾವ್ರೆ. ಅವರು ಅವ್ರವ್ರ ಪಕ್ಷದ ಹಿತಕ್ಕೋಸ್ಕರ ಆಗಿದ್ದಾರೆ, ಬಟ್ ಜನ ಹಿತಕ್ಕೋಸ್ಕರ ಆಗಿಲ್ಲ ಸರ್. ಸರ್ ಇಲ್ಲಿ ನಾವು DK ಸುರೇಶ್ ಅವರು ಕೆಲಸ ಮಾಡಿರ್ಬೋದು, ಆದ್ರೆ ಮೋದಿಗೆ ಬಲಪಡಿಸ್ಬೇಕು ಅಂತ BJP ವೋಟ್ ಮಾಡಿ ಅಂತ ನಾವು ಹೇಳ್ತಾ ಇದೀವಿ. ಈಗ ನಾವು ಇರೋರು ಹೆಂಗ ಹೋಗ್ತೀವಿ, ಇಲ್ದವರು ಉಳ್ಳೋರ್ ಫಲ ಆಗ್ತದೆ, ಇಲ್ದವ್ರಿಗೆ ಏನು ಮಾಡ್ತಾರೆ? ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾವು ಕುಮಾರಸ್ವಾಮಿ ಇರೋ, ಆದರೆ ನಾವು ಈ ಸರಿ BJP ಮೋದಿಗೆ ವೋಟ್ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರು ಎನ್ನುವ ಪ್ರಶ್ನೆ ಕೇಳಿ ಬರ್ತಾ ಇದೆ. ನಾನೀಗ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಮತದಾರರನ್ನು ಮಾತಾಡಿಸ್ತಾ ಹೋಗೋಣ, ಅವರ ಮನದಾಳದ ಮಾತನ್ನು ಕೇಳೋಣ. ಸರ್ ನಮಸ್ತೆ. ಸರ್, ನಿಮಗೆ ಯಾರು ಪ್ರಧಾನಿ ಆದರೆ ಸೂಕ್ತ, ಯಾರು ಪ್ರಧಾನಿ ಆದರೆ ಒಳ್ಳೆಯದು ಅಂತ? ಸರ್, ಪ್ರಧಾನಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಸರ್, ಈ ದೇಶನ ಮುನ್ನಡೆಸುವಂಥ ವ್ಯಕ್ತಿ ಆಗಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಿರುದ್ಯೋಗ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಆ ಮಟ್ಟದಲ್ಲಿ ಇರ್ಬೋದು. ಹಿಂದೇನಿತ್ತು ದೇಶ ಹಾಗೇ ಇದೆ, ಅದನ್ನು ಎಸ್ಟಾಬ್ಲಿಷ್ ಏನು ಮುಂದುವರ್ಕೊಂಡು ಅವಶ್ಯಕತೆ ಏನಿಲ್ಲ. ಹಾಗಾಗಿ ಮುಂದಿನ ಪ್ರಧಾನಿ ಅದು ಅವ್ರ ಪಕ್ಷ ತೀರ್ಮಾನ ಮಾಡ್ತಾರೆ. ನೋಡೋದು ಯಾರು ಆಗ್ಬೋದು ಅಂತೇಳಿ ಅದು ಮುಂದಿರ್ತದೆ. ಬಟ್ ಈಗಿನ ಸಿಚುವೇಶನಲ್ಲಿ ನಮ್ಮ MP ನೋಡ್ಕೊಳ್ಳೋದಾದ್ರೆ MP ಆಯ್ಕೆ ಓಕೆ. ನರೇಂದ್ರ ಮೋದಿ ಅವರು ಮತ್ತು ರಾಹುಲ್ ಗಾಂಧಿ ಅವರನ್ನು ತೆಗೆದುಕೊಂಡ್ರೆ ಅವರಿಬ್ಬರಲ್ಲಿ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ, ಅವರಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಅಂದರೆ ಪ್ರಧಾನಿ ಆಗುವ ಕ್ವಾಲಿಟೀಸ್ ಇದೆ ಅಂತ? ಕ್ವಾಲಿಟೀಸ್ ಅಂತಂತಂದರೆ ಪ್ರಧಾನಿಯವರಿಗೆ ಆಲ್ರೆಡಿ 10 ವರ್ಷ ಆಗಿದೆ, ಯಾರು ಮೋದಿಯವರು. ಈಗ ಯುವಕರಿಗೆ ಆದ್ಯತೆ ಕೊಟ್ಟರೆ ರಾಹುಲ್ ಅವರು ಆದರೆ ಚೆನ್ನಾಗಿರುತ್ತೆ ಅಂದರೆ ಬದಲಾವಣೆ ಆಗಬೇಕು ಅಂತೀರಾ? ಖಂಡಿತ 100% ಬದಲಾವಣೆ ಆಗಬೇಕು. ಓಕೆ, ಒಂದು ಉದಾಹರಣೆ ಕೊಡೋದಾದರೆ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೆ ಮತ್ತೊಮ್ಮೆ ಬೇಡ ಅಂತ? ಸರ್, ಮತ್ತೊಮ್ಮೆ ಬೇಡ ಅಂತಲ್ಲ, ಅವರು ಆಡಳಿತ ನೋಡಿದ್ದೀವಿ. ಮತ್ತು ಇವ್ರಿಗಿನ್ನ ಉನ್ನತವಾದರೆ ಅದು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ. ಬದಲಾವಣೆ ನಮ್ಮ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ? ಇವ್ರಿಗೊಂದ್ಸರಿ 2 ಬಾರಿ ನೋಡಿದೀವಿ, ಅವ್ರಿಗೊಂದ್ಸರಿ ಕೊಟ್ಟು ನೋಡೋಣ ಅಂತ. ಆದರೆ ಸರ್, ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಅನುಭವ ಕಡಿಮೆ ಅಂತ ಹೇಳ್ತಾರೆ. ಸರ್, ಯಾವುದೇ ಆದ್ರೂ ಕೆಲಸ ಕೊಟ್ಟಿರ್ತಾನೆ, ಅವ್ರು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಏನು ಕೊಡದಿದ್ದ ಅನುಭವ ಹೆಂಗೆ ತಗೊಳಕ್ಕಾಗುತ್ತೆ? ಆಗ ಕೊಟ್ಟು ನೋಡೋಣ ಸರ್. ಸೊ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಗೊತ್ತಾಗೋದು ಅವ್ರು ಹೇಗೆ ಅಂತ. ಸರಿ ಸರ್, ಇನ್ನು ನೀವು ಯಾವ ಕ್ಷೇತ್ರದವರು ಅಂತ ಆಮೇಲೆ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದ್ರೆ ಯಾವ? ನಾವು ಮಂಡ್ಯ ಡಿಸ್ಟ್ರಿಕ್ಟ್ನವರು ಸರ್. ಮಂಡ್ಯ. ಹಾಗಿದ್ರೆ ಅಲ್ಲಿಗೀಗ ಮಂಡ್ಯ ಸುಮಲತಾ ಅವರು ಸಂಸದರಾಗಿದ್ದಾರೆ. ಅವ್ರ ಕಾರ್ಯದ ಬಗ್ಗೆ ಅಥವಾ ಅವರ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅವ್ರ ಕಡೆಯಿಂದ? ಕ್ಷೇತ್ರದ ಕಡೆ ಬರ್ತಾರ, ಏನು ಕತೆ? ಕ್ಷೇತ್ರದ ಕಡೆ ಸರ್ ಅಭಿವೃದ್ಧಿ ಸ್ವಲ್ಪ ಕಡಿಮೆ, ಕ್ಷೇತ್ರಕ್ಕೂ ಕಡಿಮೆನೆ. ಹಾಗೆ ಅಲ್ಲೂ ಕೂಡ ನಾವು ಕೂಡ ಹೊಸಬರು ಬಯಸ್ತಾ ಇದ್ದೀವಿ, ಹೊಸ ಕ್ಯಾಂಡಿಡೇಟ್ ಬಯಸ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವ್ರು ಆಗ್ಬೇಕಾ, ಯಾರಾಗಬೇಕು ನಿಮ್ಗೆ? ಅಲ್ಲಿ ನೋಡ್ತೀವಿ ಸರ್, ಅಲ್ಲಿ ನಮ್ಮ ಪಕ್ಷ ಅಲ್ಲಿ ನಾವು ಅಪ್ಪಟಿಗೆ ಕಾಂಗ್ರೆಸ್ ಕಾರ್ಯಕರ್ತರು, ನಾವು ಪಕ್ಷ ಯಾವ್ದು ಹೇಳ್ತೀವಿ ಅವ್ರು ನಾವು ವೋಟ್ ಮಾಡ್ತೀವಿ. ಸರ್, ಈಗ ಹಾಗಿದ್ರೆ ಕಾಂಗ್ರೆಸ್ಸಿಂದ ಯಾರಾದರೂ ಬೇರೆ MP ಆಗಬೇಕು ಅಲ್ಲಿ ಅಂತ? ಖಂಡಿತ 100% ಕಾಂಗ್ರೆಸ್ಸಿಂದ MP ಆಗಬೇಕು ಸರ್. ಓಕೆ, ಹಿಂದೆ ಅಂಬರೀಷ್ ಅವರು ಇದ್ದ ಸಂದರ್ಭದಲ್ಲಿ ಇದ್ದಂತಹ ಇದಕ್ಕೂ ಅಂದರೆ ಆ ಕ್ಷೇತ್ರದ ಒಂದು ಏನು ಸ್ಥಿತಿಗತಿಗೂ ಈಗ ಬದಲಾವಣೆ ಆಗಿದೆ ಅನ್ಸುತ್ತಾ? MP ಫಂಡ್ ಇದೆ ಅಂತ ತೋರಿಸ್ತಾರೆ ಪ್ರಥಮ ಬಾರಿಗೆ ಅಂಬರೀಷ್ ಅಣ್ಣವರು. ಅಲ್ಲಿ ತನಕ ಯಾರು ಇಷ್ಟು ಫಂಡ್ ಬರ್ತಾ ಇದೆ ಇದು ಅಂತ ಯಾರು ತೋರಿಸ್ತಿರ್ಲಿಲ್ಲ. ಇವತ್ತು ಯಾವುದೇ ಕ್ಷೇತ್ರ, ಯಾವುದೇ ಹಳ್ಳಿಗೆ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು ಕೂಡ ಅಂಬರೀಷ್ ಅಣ್ಣ ಹೆಸರು ರಾರಾಜಿಸ್ತದೆ, ಅದೇ 2 ಮಾತಿಲ್ಲ ಸರ್. ಖಂಡಿತ ಅಂಥ ವ್ಯಕ್ತಿ ಇನ್ನು ಸಿಗೋಕ್ಕಾಗೋದಿಲ್ಲ. ಬಟ್ ಅದೇ ಥರ ವ್ಯಕ್ತಿಗಳನ್ನ ಈಗ ಏನಾರು ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಮಾಡಿದ್ರೆ ಅವ್ರಿಗೆ ಜಿಲ್ಲೆಯಾದ್ಯಂತ ಬೆಂಬಲ ಸೂಚಿಸ್ತಾರೆ. ಹಾಗಿದ್ರೆ ಹಿಂದಿನ ಬಾರಿಗೆ ಸುಮಲತಾ ಅವರೇನು ಆಯ್ಕೆ ಆಗಿದ್ರು, ಅಂಬರೀಷ್ ಅವರ ಪತ್ನಿಯವರು, ಅವರಿಂದ ನಿರೀಕ್ಷಿತ ಮಟ್ಟದಲ್ಲಿ ಏನು ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತ? ಕಡಿಮೆ ಆಗಿದೆ ಸರ್, ಖಂಡಿತ ಕಡಿಮೆ. ಬದಲಾವಣೆ ಇದೆ ಸರ್, ಬಯಸ್ತೀವಿ. ಓಕೆ, ಫೈನ್. ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂಥದ್ದು ಹೇಗಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ CM ಆಗಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಇರ್ಬೋದು, ಒಟ್ಟಾರೆ ರಾಜ್ಯ ಸರ್ಕಾರದ ಒಂದು ಆಡಳಿತ ಇರ್ಬೋದು ಸರ್ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಈಗ ಅವ್ರು ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿನ ಉಳಿಸ್ಕೊತಿದ್ದಾರೆ. ಬೇಕು, ಈಗ ನಾವು ಇರೋರು ಹೆಂಗೆ ಹೋಗ್ತೀವಿ, ಇಲ್ದವರು ಉಳ್ಳೋರ್ ಫಲ ಆಗ್ತದೆ, ಇಲ್ದವ್ರಿಗೆ ಏನು ಮಾಡ್ತಾರೆ? ಇಲ್ದವ್ರ ಪಾಲಾಗ್ತದೆ, ಆ ಮಟ್ಟದಲ್ಲಿ ಪರವಾಗಿಲ್ಲ. ಓಕೆ, ಈ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದು ಜನಕ್ಕೆ ತಲುಪ್ತಾ ಇದೆಯಾ? ಅನುಕೂಲ ಇದೆಯಾ ಅದರಿಂದ? ಖಂಡಿತ ಅನುಕೂಲ ಇದೆ ಸರ್, ಖಂಡಿತ ಅನುಕೂಲ ಇದೆ. 100%. ಓಕೆ, ಅಂದರೆ ಈಗ ನೀವೆಲ್ಲ ನೋಡ್ತಾ ಇರೋ ಪ್ರಕಾರ ತಲುಪ್ತಾ ಇದೆಯಾ ಅದು ಜನಕ್ಕೆ? ಅದು ತಲುಪಿದೆ ಸರ್, ತಲುಪಿದೆ. ಯಾಕೆ ಅಂತಂದರೆ ಈ ಬೆಂಗಳೂರು ಸಿಟಿ ಆಗಿರ್ಬೋದು, ಗ್ರಾಮಾಂತರ ಇರ್ಬೋದು, ಪ್ರತಿಯೊಂದು ಹೆಣ್ಮಗಳು ಕೂಡ ಇವತ್ತು, ಸಣ್ಣ ಹುಡುಗಿ ಕೂಡ ಇವತ್ತು ಬಸ್ಸಲ್ಲಿ ಓಡಾಡೋ ಮಟ್ಟ ಇದೆ. ಯಾಕೆ ಅದಕ್ಕೊಂದು ಆಧಾರ್ ಕಾರ್ಡ್ ಇದ್ರೆ ಸಾಕು.
ತೊಂದರೆ ಇಲ್ಲ. ಇವತ್ತು ಯಾವುದು ವಯಸ್ಸಾದವರು ಕೂಡ ಅವ್ರಿಗೆ ಏನೂ ಇಲ್ಲ ಅಂತಂದ್ರೆ 2,000 ರೂಪಾಯಿ ಬರ್ತಾಯಿದೆ. ಅವ್ರ ಮೆಡಿಸನ್ ಏನೋ ತಗೊಂಡು ಅವ್ರು ಏನೋ ಜೀವನ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಸರ್, ಈ ಗ್ಯಾರಂಟಿ ಏನು ಗ್ಯಾರಂಟಿ ಯೋಜನೆಗಳಿದೆ ಅದರಿಂದ ಜನಕ್ಕೆ ಅಂದರೆ ಕೆಲವೊಮ್ಮೆ ಜನ ಅದು ಈ ಬೇಡಾಗಿತ್ತು, ನಾವೇನು ಕೇಳಿಲ್ಲಾಗಿತ್ತು ಅಂತಾರೆ, ಅದನ್ನು ಪಕ್ಕಕ್ಕೆ ನೋಡೋದಾದರೆ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳಿಂದ ಅಂತ. ಅಭಿವೃದ್ಧಿ ಕೆಲಸ ಅಂತಂದ್ರೆ ಸಹ ಈಗ ಆಗಿದೆ, ಏನಾಗಿದೆ, ಹಿಂದಿನ ಸರ್ಕಾರಗಳಲ್ಲಿ ಏನಾಗಿದೆ, ಬೊಕ್ಕಸ ಖಾಲಿ ಆಗಿರೋದ್ರಿಂದ ಅದನ್ನು ಸರಿಪಡಿಸ್ಕೋಬೇಕು. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಏನು ಗ್ರಾಂಟ್ಸ್ ಇದೆ ಅಂತ ಕೊಟ್ಟು ಕೆಲಸ ಮಾಡಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಬಟ್ ಮುಂದೆ ಕಾಲಾಂತರದಲ್ಲಿ ಮಾಡ್ತಾರೆ. ಫೈನ್. ಇನ್ನು ರಾಜ್ಯದಲ್ಲಿ BJP ಮತ್ತು JDS ಒಂದಾಗಿರೋದು ಲೋಕಸಭಾ ಚುನಾವಣೆಗಾಗಿ ಏನು ಹೇಳ್ತೀವಿ? ಅವರು ಅವ್ರವ್ರ ಪಕ್ಷದ ಹಿತಕ್ಕೋಸ್ಕರ ಆಗಿದ್ದಾರೆ, ಬಟ್ ಜನ ಹಿತಕ್ಕೋಸ್ಕರ ಆಗಿಲ್ಲ ಸರ್. ಆಗಿಲ್ಲ ಅಂತೀರ? ಆಗಿಲ್ಲ, ಖಂಡಿತ ಇಲ್ಲ. ಆಗಿದ್ರೆ ಅವರು ಪಕ್ಷತಿದ್ದು ಅವರವರ ದೇವೋದ್ದೇಶದಲ್ಲಿ ಅವರ ನಿಲುವುಗಳಲ್ಲೇ ಬರ್ಬೋದಾಗಿತ್ತು. ಬಟ್ ಅವ್ರು ಬಂದಿರೋ ಉದ್ದೇಶ ಏನು ಅಂತಂದರೆ ಅವರು ಚೆನ್ನಾಗಿರಬೇಕು, ನಮ್ಮ ಪಕ್ಷ ಬರಬೇಕು ಅಷ್ಟೇ. ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಇಷ್ಟರ ಉದ್ದೇಶ. ಓಕೆ. ಇನ್ನು ಕಾಂಗ್ರೆಸ್ ಈಗಾಗಲೇ ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವಂಥದ್ದು ಏನು 28 ಲೋಕಸಭಾ ಕ್ಷೇತ್ರ ಏನಿದೆ ಅದರಲ್ಲಿ ಗೆಲುವನ್ನು ಪಡಿಬೋದು ಅಂತ ಅನ್ಸುತ್ತಾ? ಈ ಗ್ಯಾರಂಟಿ ಯೋಜನೆಗಳೆಲ್ಲ ವರ್ಕ್ ಆಗಿದೆ ಅಂತ ಅನ್ಸುತ್ತೆ? ಖಂಡಿತ ಆಗುತ್ತೆ ಸರ್, ಖಂಡಿತ ಮಾಡ್ತಾರೆ. ಖಂಡಿತ 20 ಸೀಟರ್ ತಗೋತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಮತದಾರರ ಮಾತು. ಈ ಒಂದು ಬೆಂಗಳೂರು ಗ್ರಾಮಾಂತರ ಏನು ಕ್ಷೇತ್ರ ಇದೆ ಅಲ್ಲಿನ ಮತದಾರರು ಅಲ್ಲದಿದ್ರೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ಮತದಾರರ ಮಾತಿದು. ನಮಸ್ತೆ ವೀಕ್ಷಕರೇ, ನಾನೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಮತದಾರರನ್ನು ಮಾತಾಡಿಸೋಣ. ಲೋಕಸಭಾ ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಸ್ವಲ್ಪ ಕೇಳೋಣ. ಸರ್ ನಮಸ್ತೆ. ಯಾರು ಪ್ರಧಾನಮಂತ್ರಿ ಆಗ್ಬೇಕು ಸರ್ ನಿಮಗೆ? ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಯಾಕೆ ಸರ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು? ದೇಶಕ್ಕೆ ಇರಬೇಕು ಅಂದರೆ ದೇಶ ಚೆನ್ನಾಗಿರ್ಬೇಕು, ಮೋದಿ ಅವರು ಪ್ರಧಾನಿ ಆಗಬೇಕು. ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರು ಇದಾರಲ್ವಾ, ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದು ಅಂತ ಅನ್ಸುತ್ತಾ ಪ್ರಧಾನಿಗೆ? ಇಲ್ಲ, ಅವ್ರು ಕೊಟ್ಟರೆ ಆಗಲ್ಲ, ಅವ್ರ ಕೆಲಸ ಮಾಡೋಕ್ಕಾಗಲ್ಲ. ಮೋದಿಯವರ ನಂಬರ್ 1 ವಿಶ್ವ ಪಟ್ಟಕ್ಕೆ ತಗೊಬಂದಿರೋರು ಮೋದಿಯವರೇ. ಇದು ನಮ್ಮ ದೇಶನ ಆದರೆ ಮೋದಿ ಆದರೆ ಒಳ್ಳೆಯದು. ಸೊ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಾರಲ್ವಾ, ಏನು ಅವ್ರ ಬಗ್ಗೆ ಏನಿದೆ ನಿಮ್ಮ ಒಪಿನಿಯನ್? ಖರ್ಗೆ ಅಂತಂದರೆ ಅವ್ರ ಕೈಲಿ ಇಷ್ಟು ಅನುಭವ ಇಲ್ಲ. ಹಿರಿಯರು ಇರ್ಬೋದು, ಆದರೂ ಅನುಭವ ಇಲ್ಲ. ಅವರ ಸೀಟ್ಗಳು ಬರಲ್ಲ. ಬರೋ ಸೀಟಾರೆ ಉಳಿಸ್ಕೊಂಡ್ರೆ ಮೋದಿ ಸಪೋರ್ಟ್ ಮಾಡೋದು ಒಳ್ಳೇದು ಅನಿಸ್ತದೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಅವರ ಸರ್ಕಾರಕ್ಕಿರುವಂಥ ಒಂದು ಪ್ರಮುಖ ಕಪ್ಪು ಚುಕ್ಕೆ ಅಂದರೆ ಇದು ಜಾತಿವಾದಿ ಸರ್ಕಾರ ಅಥವಾ ಕೋಮುವಾದಿ ಸರ್ಕಾರ ಅಂತ ನಿಮ್ಗೇನು ಅನಿಸುತ್ತೆ ಸರ್? ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿವಾದ ಮಾಡಿಲ್ವಾ? ಓಕೆ. ಕಾಂಗ್ರೆಸ್ ಸರ್ಕಾರ ಜಾತಿವಾದ ಅವರು ಬೆಸ್ತರು, ಅವ್ರು ಅಕ್ಷರು, ಒಲೆಯವರು ಎಲ್ಲ ಅನ್ಬಾರ್ದು, ಅನ್ಬಿಟ್ಟಿದ್ದೀನಿ. ಇದೆಲ್ಲ ಇವರ ತಾನೇ ರಾಜಕಾರಣ ವ್ಯಕ್ತಿಗಳ ತಾನೇ ಜಾತಿ ಮಾಡ್ತಾರದು, ಬೇರೆ ಯಾರೂ ಇಲ್ವಲ್ಲ. ಅವ್ರು ಓಟು ಸಲಕ್ತಾನೆ ಅವರೇ ತಾನೇ ಜಾತಿ ಬಗ್ಗೆ ಮಾತಾಡ್ತಾರೆ. ಅಂದರೆ ಎಲ್ಲ ಪಕ್ಷದಲ್ಲೂ ಇದೆ ಇದು ಅಂತೀರಾ? ಎಲ್ಲ ಪಕ್ಷದಲ್ಲೂ ಆಯ್ತಾ, ನಿಲ್ಲಿಸ್ಲಿ. ಯಾರೋ ಹಿಂದುಳಿದ ಜನಾಂಗ ಅನ್ನೋದು ಎಲ್ಲನೂ ಒಟ್ಟಿಗೆ ಮಾಡಿ ನಿಲ್ಲಿಸ್ಬಿಡ್ಲಿ. ಒಬ್ಬರಿಗೆ ಎಲ್ಲ ಒಂದೇ ಆಯ್ತಾರಾಗ. ಒಂದು ಬಾರಿ ಅನಿಸುತ್ತಾ ನಿಮಗೆ ಈ ಏನಂತೀರಾ, ಈ ಮತಗಳು ಏನಿದಾವೆ ಅಥವಾ ಈ ಜಾತಿ ಏನಿದೆ ಅದರಿಂದನೇ ಮತಗಳ ಡಿವೈಡ್ ಆಗ್ತಾ ಇದೆ? ರಾಜಕಾರಣಿ ವ್ಯಕ್ತಿಗಳೇ ಡಿವೈಡ್ ಮಾಡ್ತಾರದು. ಆ ಜಾತಿ ಈ ಜಾತಿ ಅನ್ಕೊಂಡಿದ್ದಾನೆ ಅವರೇ ಮಾಡ್ತಾರದು. ಇನ್ಯಾರು ಬೇರೆ ಜನಗಳು ಯಾರು ಮಾಡ್ತಾರೆ, ಅವರೇ ಮಾಡ್ತಾರದು. ಓಕೆ, ಫೈನ್ ಸರ್. ಈಗೇನು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿಂದ ಈಗ NDA ಅಥವಾ INDA ಇಂದ ಬೇರೆ ಸಮರ್ಥ ನಾಯಕರು ಇಲ್ಲ ಅಂತ ಅನ್ಸುತ್ತಾ ನಿಮಗೆ? ಮೋದಿ ಮುಂದೆ ಯಾರು ಇಲ್ಲ ಸರ್, ಅದನ್ನು ಹೇಳ್ಬಿಟ್ಟು. ಮೋದಿ ಮುಂದೆ ಯಾರು ಇಲ್ಲ. ಹಾಗೆ ಬೇರೆಯವ್ರು ಕಮ್ಮಿ ನೋಡಕ್ ಹೋದ್ರೆ ಇನ್ಯಾರಾದ್ರು ಯೋಗಿ ಆದಿತ್ಯನಾಥ್ ಬಂದ್ರೆ ಮೋದಿ ಇಲ್ಲ ಅಂದ್ರೆ ಯೋಗಿ ಆದಿತ್ಯನಾಥ್ ನಡೆಸೋ ಕೆಪಾಸಿಟಿ ಇದೆ. ಆದರೆ ಸದ್ಯಕ್ಕೆ ಮತ್ತೆ ನರೇಂದ್ರ ಮೋದಿ ಬೇಕು ಅಂತ. ಓಕೆ, ಸರಿ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂಥದ್ದು, ಇದ್ರ ಬಗ್ಗೆ ಏನು ಅಭಿಪ್ರಾಯ ನಿಮ್ಗೆ? ನಡೆಸ್ತವ್ರೆ, ಅದೇ ನಮ್ಮ ದುಡ್ಡು ತಗ ನಮಗೆ ಕೊಡ್ತವ್ರೆ. ಫ್ರೀ ಭಾಗ್ಯ ಎಲ್ಲ ಕೊಟ್ಟವ್ರೆ. ಅದು ನಮ್ಗೆ ಈಗ ನಾನು 1 ಕ್ವಾರ್ಟರ್ ಎಣ್ಣೆ ಹೊಡಿತೀನಿ, 50 ರೂಪಾಯಿ ಎಕ್ಸ್ಟ್ರಾ ತಗೋತವ್ರೆ. ಆ ದುಡ್ಡು 500 ರೂಪಾಯಿ ಸೇರ್ಸಿ ಕೊಡ್ತವ್ರೆ ನಮ್ಗೆ ಅಷ್ಟೇ. ಏನು ಮದ್ಯದ ಬೆಲೆ ಏನು ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಯ್ತು, ಅದ್ರ ಬಗ್ಗೆ ನಿಮ್ಮ ಆಕ್ರೋಶ ಇರೋದು? ಹೌದು. ಏನು 5 ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ರು, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಕೆಲವ್ರು ಬರ್ತಾ ಇದೆ, ಕೆಲವ್ರು ಬರಲ್ಲ. ಗ್ಯಾರಂಟಿ ಇದು ಮಾಡಿದ್ದಾರೆ, ಒಬ್ಬರು ಬರ್ತಾರೆ ಕೆಲವ್ರಿಗೆ. ಏನು ತಲುಪ್ತಾ ಇಲ್ಲ ಕರೆಕ್ಟಾಗಿ ಅಂತ ಇದ್ದೀರಾ? ಬಟ್ ತಲುಪಿದವರಿಗೆ ಅನುಕೂಲ ಇದೆ ಇದ್ರದ್ದು? ಕೆಲವ್ರು ನಮಗೂ ತಲುಪೈತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅನುಕೂಲ ಇದೆಯಾ ತಲುಪಿದವರಿಗೆ? ಏನು ಅನುಕೂಲ ಸ್ವಾಮಿ? ಈಗ ನಾವು ತಗೋದ ಸೋಂಬೇರಿ ಆಗ್ಬೇಕಾಯ್ತು. 2,000 ಬೇಡವಾಗಿತ್ತು ಅಂತ ಈಗ ಬೇಡ, ಎಲ್ಲ ಸಮವಾಗಿ ಎಲ್ಲ ಇರೋರು ಈಗ ಕೊಟ್ಕೊಂಡಿದ್ದಾನೆ. ಎಲ್ಲ ಜನ ಹಾಳಾಯ್ತವ್ರೆ. ಯಾವ ಉದ್ದೇಶದಿಂದ ಬೇಡ ಅಂತ ಅನ್ಸುತ್ತೆ ನಿಮಗೆ? ಯಾಕೆ ಬೇಡ? ಸೋಂಬೇರಿ ಆಯ್ತಾರೆ, ಸೋಂಬೇರಿ ಆಗ್ತಾರೆ ಅಂತ. ಸೋಂಬೇರಿ. ಓಕೆ, ಸರಿ ಸರ್. ಈಗ ನಿಮ್ಮ ಈ ಕ್ಷೇತ್ರವನ್ನು ನೋಡೋಕೆ ಹೋದರೆ ಬೆಂಗಳೂರು ಗ್ರಾಮಾಂತರ, ಇಲ್ಲಿಗೆ DK ಸುರೇಶ್ ಅವರು ಸಂಸದರಾಗಿದ್ದಾರೆ. ಏನನ್ಸುತ್ತೆ ನಿಮಗೆ DK ಸುರೇಶ್ ಅವರ ಒಂದು ಕೆಲಸದ ಬಗ್ಗೆ? ಅವ್ರಿಗೆ ಮುಂದುವರಿಬೇಕು ಅನ್ಸುತ್ತಾ? ಹೇಗೆ?
ಸರ್ ಇಲ್ಲಿ ನಾವು ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿರ್ಬೋದು, ಆದರೂ ಮೋದಿಗೆ ಬಲಪಡಿಸ್ಬೇಕು ಅಂತ ಬಿ ಜೆ ಪಿಗೆ ವೋಟ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ದಿರೋದು ಮಂಡ್ಯ, ನೀವು ಮಂಡ್ಯದವರು? ನಾವು ಮಂಡ್ಯದಲ್ಲಿ ವೋಟ್ ಇರೋದು. ಓಕೆ. ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾವು ಕುಮಾರಸ್ವಾಮಿ ಇರೋ, ಆದರೆ ನಾವು ಈ ಸರಿ ಬಿ ಜೆ ಪಿ ಮೋದಿಗೆ ವೋಟ್ ಮಾಡ್ತೀವಿ. ಸರಿ ಸರ್, ಈಗ ನೀವು ಮಂಡ್ಯ ಅಂತ ಅಂದ್ರಿ, ಅಲ್ಲಿಗೆ ಸಂಸದರಾಗಿ ಸುಮಲತಾ ಮೇಡಮ್ ಅವರು ಇರೋದು. ಸುಮಲತಾ ಅವರು ಅಂದರೆ ಅವ್ರ ಕೆಲಸಗಳ ವಿಚಾರವಾಗಿ, ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ ಏನೋ ಮಾಡಿದಾರೆ ಇಲ್ಲ ಸರ್ ಕ್ಷೇತ್ರಕ್ಕೆ? ಸ್ವಾಮಿ ಅಲ್ಲಿ ಕೆಲಸ ಕಾರ್ಯ ಮಾಡಿ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಮಾಡಿಲ್ಲ. ನಾವು ಸುಮಲತಾನೇ ನಿಂತ್ಕಲೆ, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತ್ಕಲೆ, ನಾವು ಮೋದಿಗೆ ವೋಟ್ ಮಾಡ್ತೀವಿ ಸರ್. ಓಕೆ, ಅಂದರೆ ಬಿ ಜೆ ಪಿ ಮತ್ತು JDS ಮೈತ್ರಿಯಿಂದ ಯಾರೇನಿದ್ರು ಅವರಿಗೆ ಯಾರೇನಿದ್ರು ವೋಟ್ ಮಾಡ್ತೀವಿ, ಯಾರೇನಿದ್ರು ವೋಟ್ ಮಾಡ್ತೀವಿ. ಓಕೆ, ಇನ್ನು ನಿಮ್ಗೆ ಅನ್ಸೋ ಪ್ರಕಾರ ಜನರಲ್ ಆಗಿ ಕೇಳುವಂಥದ್ದು, ಅಲ್ಲಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅನ್ಸುತ್ತಾ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೊಡಬೇಕು ಅಂತ ಅನ್ಸುತ್ತಾ? ಯಾರಿಗಾರು ಕೊಡಲಿ ನಾವು ಮಾಡ್ತೀವಿ. ಯಾರು ಕೊಟ್ಟರು ನರೇಂದ್ರ ಮೋದಿ ಅವರ ಸಲುವಾಗಿ ಮಾಡ್ತೀವಿ. ಏನು BJP JDS ಮೈತ್ರಿ ಇದೆ ಅವ್ರಿಗೆ ಕೊಡ್ತೀನಿ ಅಂತ? ಹೌದು. ಓಕೆ, ಹಾಗೆ. ಓಕೆ ಸರ್, ಒಟ್ಟಾರೆಯಾಗಿ ಇನ್ನೇನು ಕೆಲ ತಿಂಗಳಲ್ಲಿ ಚುನಾವಣೆ. ಸೊ ನಿಮಗೆ ಮತ್ತೆ ಏನಾದರೂ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದರೆ ಏನು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಮುಂದೆ ನಿರೀಕ್ಷೆಗಳೇನಿರುತ್ತೆ? ರಾಷ್ಟ್ರ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ, ಅದಕ್ಕೋಸ್ಕರ ಮಾಡ್ಬೋದು. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಏನು ಕ್ಷೇತ್ರ ಇದೆ ಅಲ್ಲಿನ ಮತದಾರರ ಮಾತು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಜಾಯಲ್ ಐಗೋಡ್, ಕರ್ನಾಟಕ TV, ಬೆಂಗಳೂರು.